ಬಂಧುಗಳೇ, ಎಸ್ ಟಿ ಮೀಸಲಾತಿ ಅನ್ನೋ ಒಂದು ಪದ ಇದೆಯಲ್ಲ, ಅದೊಂದು ಅಸ್ತ್ರವಾಗಿ ಬಳಕೆ ಆಗ್ತಾ ಇದೆ ಅನ್ನಿಸ್ತಾ ಇದೆ. ನಾನು ಸುಮಾರು 15-16 ವರ್ಷಗಳಿಂದ ಆನ್ಲೈನ್ನಲ್ಲಿ ಹೋರಾಟ ಮಾಡ್ತಾನೆ ಇದ್ದೀನಿ. ಸಮಾಜದ ಬಗ್ಗೆ ವಿಷಯ ಮಾಹಿತಿ ಕಲೆ ಹಾಕ್ತಾನೆ ಇದ್ದೀನಿ. RTI ಮೂಲಕ ಕಲೆ ಹಾಕಿದ್ದೀನಿ. ಬೀದರ್ನಿಂದ ಹಿಡಿದು ಚಾಮರಾಜನಗರದವರೆಗೂ 31 ಜಿಲ್ಲೆಯಲ್ಲಿ ನಾನು ಪ್ರವಾಸ ಮಾಡಿದ್ದೀನಿ. ಮಾಹಿತಿಗಳನ್ನು ಕಲೆ ಹಾಕಿದ್ದೀನಿ. ಎಸ್ ಟಿ ಮೀಸಲಾತಿಯ ವಿಚಾರದಲ್ಲಿ ಒಬ್ಬ ಪತ್ರಕರ್ತನಾಗಿ ಏನೇನು ಮಾಹಿತಿಯನ್ನು ಕಲೆ ಹಾಕಬೇಕು ಎಲ್ಲವನ್ನು ಕಲೆ ಹಾಕಿದ್ದೀನಿ. ಅದರ ಮೂಲಕ ಫೇಸ್ಬುಕ್ಕಲ್ಲಿ, ಸಮಾಜದ ವಾಟ್ಸಪ್ ಗ್ರೂಪ್ಗಳಲ್ಲಿ, ಇವಾಗ ಯೂಟ್ಯೂಬ್, ಕನಕ TV ಬಂದ ಮೇಲೆ 1 ವರ್ಷದಿಂದ ನಿಮಗೆ ನಿರಂತರವಾಗಿ ನಾನು ವಿಷಯಗಳನ್ನ ತಿಳಿಸ್ತಾ ಇದ್ದೀನಿ. ವಿಷಯಗಳನ್ನು ತಿಳ್ಕೊಳ್ಳಿ, ಮಾಹಿತಿಗಳನ್ನು ತಿಳ್ಕೊಳ್ಳಿ, ಆಮೇಲೆ ನೀವು ಹೋರಾಟ ಮಾಡಿ. ನೆನೆ ಒಬ್ಬರು ಡೆಹಲಿಗೆ ಹೋಗಿದ್ದೀವಿ, 3 ಜನ ಹೋದ್ರು, ಫ್ಲೈಟಲ್ಲಿ ತೋರಿಸಿದ್ರು. ಅಲ್ಲಿ ಹೋದ್ರು, ಪ್ರಹ್ಲಾದ್ ಜೋಶಿ ಅವರು, ಕುಮಾರಸ್ವಾಮಿ ಅವರು ಮತ್ತು ರಘುನಾಥ್ ಮಲ್ಕಾಪುರಿ ಅವರು ಫೋಟೋ ಹಾಕಿದ್ರು. ಇಂಡಿಯಾ ಗೇಟ್ ಹತ್ರ ನಿಂತ್ಕೊಂಡ್ರು, ಪಾರ್ಲಿಮೆಂಟ್ ಇಂಡಿಯಾ ಗೇಟ್ ಮುಂದೆ ನಿಂತ್ಕೊಂಡ್ಬಿಟ್ರು. ಒಂದು ವಿಡಿಯೋ ಮಾಡಿ ಹಾಕ್ತಾರೆ. ಆ ವಿಡಿಯೋದಲ್ಲಿ ಅವ್ರು ಹೇಳ್ತಾರೆ, ಕರ್ನಾಟಕದಲ್ಲಿ 5 ಜಿಲ್ಲೆಗಳಲ್ಲಿ ಕುರುಬರು ST ಪಟ್ಟಿಲಿದ್ದಾರಂತೆ. ನನಗೆ ಆಶ್ಚರ್ಯ ಆಗೋಯ್ತು. ನಾನು ಹುಡುಕಿ ನೋಡಿದೆ, ನನ್ನ ಮಾಹಿತಿನೇ ತಪ್ಪ, ನಾನು ಕಲೆ ಹಾಕಿರೋ ಮಾಹಿತಿ ತಪ್ಪ. 5 ಜಿಲ್ಲೆಯಲ್ಲಿ, ಯಾವ 5 ಜಿಲ್ಲೆಯಲ್ಲಿ ಕುರುಬರು ST ಪಟ್ಟಿಲಿದ್ದಾರೆ? ಯಾವುದು 5 ಜಿಲ್ಲೆ? ಕರ್ನಾಟಕದಲ್ಲಿರುವಂಥ 31 ಜಿಲ್ಲೆಯಲ್ಲಿ 5 ಜಿಲ್ಲೆಯಲ್ಲಿ ಕುರುಬರು ST ಪಟ್ಟಿಲಿದ್ದಾರಂತೆ. ಎಲ್ಲಿ ಬೇಕಲ್ಲ, ಎಲ್ಲಿ 5 ಜಿಲ್ಲೆಯಲ್ಲಿದ್ದಾರೆ? ವಿಷಯಗಳನ್ನು ತಿಳ್ಕೊಳ್ಳಿ, ಮಾಹಿತಿಗಳನ್ನು ತಿಳ್ಕೊಳ್ಳಿ. ಹೋರಾಟ ಮಾಡೋದು ತಪ್ಪಲ್ಲ, ಆದರೆ ಹೋರಾಟದ ಹಾದಿ ಯಾವ ರೀತಿ ಇದೆ, ನಡೆದು ಬಂದ ಆ ರೀತಿ ಇದೆ, ಯಾರಿದನ್ನು ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದಾರೆ, ಇದನ್ನು ಯಾವ ರೀತಿ ಗುರಿ ತಲುಪಬೇಕು, ಯಾರಿದನ್ನು ಕಾಲೆಳೆದ್ರು, ಯಾವ ರೀತಿ ನಾವು ಕಳ್ಕೊಂಡ್ವಿ, 76ಅಲ್ಲಿ ಯಾವ ರೀತಿ ಕಳ್ಕೊಂಡ್ವಿ, 86ಅಲ್ಲಿ ಯಾವ ರೀತಿ ಕಳ್ಕೊಂಡ್ವಿ, 91ನಲ್ಲಿ ಯಾವ ರೀತಿ ಕಳ್ಕೊಂಡ್ವಿ. ನಾನೊಬ್ಬ ಹೇಳ್ತಾ ಇರ್ಬೋದಂತಲ್ಲ, ಸ್ವತಃ ವಾಲ್ಮೀಕಿ ಸಮುದಾಯದ ST ಮೀಸಲಾತಿಯನ್ನು 91ರಲ್ಲಿ ಪಡೆದಂತಹ ಉಗ್ರಪ್ಪನವರು ಮುಖ್ಯಮಂತ್ರಿಗಳು ಇದ್ದಂತಹ ವೇದಿಕೆಯ ಮೇಲೆ ವಾಲ್ಮೀಕಿ ಜಯಂತಿ ದಿವಸ ಹೇಳಿದ್ದಂಥದ್ದು. ವಿಷಯ ತಿಳ್ಕೊಳ್ಳಿ. ಹೋರಾಟ ನಡೀತಾ ಇದೆ ಅಂತಂದಾಗ ಯಾರೋ ವೈಯಕ್ತಿಕ ವಿಚಾರ ಅಲ್ಲ. ಇಲ್ಲಿ ಒಬ್ಬ ಸಮಾಜದ ಜಗದ್ಗುರುಗಳು 2015ರಿಂದ ಆಂತರಿಕವಾಗಿ ಇದರ ದಾಖಲೆಗಳನ್ನು ಕಲೆ ಹಾಕಿ, ರುದ್ರಣ್ಣ ಗುಳುಗುಳಿಯವ್ರನ್ನ ಇಟ್ಕೊಂಡು ಮಾಹಿತಿಗಳನ್ನು ಕಲೆ ಹಾಕಿ, ತಜ್ಞರೊಡನೆ ಮಾತಾಡಿ, ವಕೀಲರ ಹತ್ರ ಮಾತನಾಡಿ, ಸಂಬಂಧಪಟ್ಟವ್ರ ಹತ್ರ ಮಾತಾಡಿ, ಇದನ್ನು ಯಾವ ರೀತಿ ತಗೊಂಡೋಗ್ಬೇಕು ಅಂತೇಳಿ ನಿರಂತರವಾಗಿ ಸರ್ಕಾರಗಳ ಮೇಲೆ ಒತ್ತಡ ಏರಿಸಿ, ವಿಡಿಯೋ ಕಾಲ್ ಮೂಲಕ ಮಾತಾಡಿಸಿ, ಇಷ್ಟು 10 ವರ್ಷಗಳ ಕಾಲ ನಿರಂತರವಾಗಿ ಹೋರಾಟ ಮಾಡಿ ಕೇಂದ್ರಕ್ಕೆ ಶಿಫಾರಸು ಮಾಡುವವರೆಗೂ ತೆಗೆದುಕೊಂಡೋಗಿ, ಕೇಂದ್ರದಲ್ಲೂ ದೆಹಲಿನಲ್ಲೂ ಸಹ 2023 ನವೆಂಬರಲ್ಲಿ ದೆಹಲಿಗೆ ಹೋಗಿದ್ದು. ಅದಾದ ಮೇಲೆ 6 ಬಾರಿ, 2 ಬಾರಿ ಗುಜರಾತ್ಗೆ ಹೋಗಿದ್ದಾರೆ, 4 ಬಾರಿ ದೆಹಲಿಗೆ ಹೋಗಿದ್ದಾರೆ. ನಾವು ಯಾರಿಗೂ ಸಹ ಕೆಲವೊಂದು ವಿಚಾರಗಳನ್ನು ಹೇಳ್ಕೊಂಡಕ್ಕೆ ಹೋಗಿಲ್ಲ. ಯಾಕೆ ಅಂತಂದರೆ ಇದು ಆಂತರಿಕವಾಗಿ ನಡೀತಾ ಇದ್ದಿದ್ದು. ಹಿಂದೆನೂ ಸಹ 2015ರಿಂದ 2020ರವರೆಗೂ ಆಂತರಿಕವಾಗಿ ಗುಪ್ತವಾಗಿ ನಡೀತಾ ಇತ್ತು, ಯಾರಿಗೂ ಗೊತ್ತಿರಲಿಲ್ಲ. ದಿಢೀರಂತ ಬಂದರು, ಇನ್ಫೆಂಟ್ರಿ ರೋಡಲ್ಲಿ IAS ಸಭಾಂಗಣದಲ್ಲಿ ನಿಂತ್ಕೊಂಡ್ರು. ಇನ್ಫೆಂಟ್ರಿ ನಾವು ಮಾಡಿಬಿಡ್ತೀವಿ ಅಂತೇಳಿ ಈಶ್ವರಪ್ಪನವ್ರು ದಾರಿ ತಪ್ಪಿಸಿದ್ರು, ಸ್ವಾಮೀಜಿಯವ್ರನ್ನ ದಾರಿ ತಪ್ಪಿಸಿದ್ರು, ವೇದಿಕೆ ಮೇಲೆ ಮಾತಾಡಿದ್ರು. ದಿಢೀರಂತ ಅಕ್ಟೋಬರಲ್ಲಿ ಬಂದರು, ಫೆಬ್ರವರಿ 7ನೇ ತಾರೀಕಿಗೆ ಹೋಗ್ಬಿಟ್ರು. ಎಲ್ಲಿ ಹೋದ್ರು ಗೊತ್ತೇ ಇಲ್ಲ. ಎಷ್ಟು ಹಣ ಕಲೆಕ್ಷನ್ ಆಯಿತು, ಏನಾಯಿತು ಅಂತ ಯಾರಿಗೂ ಗೊತ್ತೇ ಇಲ್ಲ. 4 ತಿಂಗಳ ಕಾಲ ಬಂದು ಹೊರಟೋದ್ರು. ಎಲ್ಲರಿಗೂ ಗೊತ್ತಾಗೋಯ್ತು. ವಾಲ್ಮೀಕಿ ಸಮುದಾಯಕ್ಕೂ ಗೊತ್ತಾಯಿತು, ಒಕ್ಕಲಿಗರಿಗೂ ಗೊತ್ತಾಯಿತು, ಪಂಚಮಸಾಲಿಯವ್ರಿಗೂ ಗೊತ್ತಾಯಿತು. ಎಲ್ಲರೂ ಸಹ ನಮಗೂ ಮೀಸಲಾತಿ ಬೇಕು, ನಮಗೂ ಮೀಸಲಾತಿ ಬೇಕು ಅಂತ ಎದ್ದು ಕೂತ್ಕೊಂಡ್ರು. ಇದು ನಮ್ಮ ಸಮುದಾಯದ ಯಾವ ಮುಂದಾಲೋಚನೆ ಇಲ್ಲದೆ ಮಾಡುವಂತಹ ಕೆಲಸಗಳಿಗೆ ಬಲಿಯಾಗ್ತಾ ಇರೋದು ಸಮಾಜ, ಬೇರೆಯವರಲ್ಲ. ಯಾರೋ ಒಬ್ಬರು ವೈಯಕ್ತಿಕ ಲಾಭಕ್ಕೋಸ್ಕರವಾಗಿ ಮಾಡುವಂಥದ್ದಲ್ಲ. ಇಡೀ ಸಮುದಾಯ, ಇಡೀ ಕುರುಬ ಸಮುದಾಯ ಇವತ್ತು ಅಟ್ರಾಸಿಟಿ ದೌರ್ಜನ್ಯಗಳಿಗೆ ಒಳಗಾಗ್ತಾ ಇದೆಯಲ್ಲ. ಕುರಿಗಾರರ ಕತ್ತನ್ನು ಕೊಡ್ಲಿಯಿಂದ ಕೊಚ್ತಾ ಇದ್ದಾರಲ್ಲ, ಕಾಲನ್ನು ಕತ್ತರಿಸಾಕಿದಾರಲ್ಲ, ಕತ್ತನ್ನು ಸೀಳಿದಾರಲ್ಲ, PDO ಮೇಲೆ ಚಪ್ಪಲಿಯಲ್ಲಿ ಹೊಡೆದ್ರಲ್ಲ, ಇವೆಲ್ಲವೂ ಆಗ್ತಾ ಇರುವುದು ಯಾರಿಂದ? ನಮಗೆ ಅಟ್ರಾಸಿಟಿ ಇಲ್ಲದೆ ಇರೋದಕ್ಕೆ ಕಾರಣವಾಗಿ. ಸಾವಿರಾರು ಅಟ್ರಾಸಿಟಿ ಕೇಸುಗಳಾಗಿರುವಂತಹ ದಾಖಲೆಗಳು ನನ್ನ ಹತ್ರ ಇದೆ. ಯಾತಕ್ಕಿದೆ ಅಂತಂದರೆ, ನಮ್ಮಲ್ಲಿ ಇಲ್ಲದಂತಹ ಒಗ್ಗಟ್ಟು, ಕಳ್ಕೊಂಡಿರುವಂತಹ ಮೀಸಲಾತಿ, ಈ ಎಲ್ಲದರ ವಿಚಾರವನ್ನು ಇಟ್ಕೊಂಡು ಕುರುಬರಿಗೆ ST ಮೀಸಲಾತಿ ಮಾಡಿಕೊಡಿಸ್ಬೇಕು ಅಂತೇಳಿ ಜಗದ್ಗುರುಗಳು ಮತ್ತು ರುದ್ರಣ್ಣ ಅವರು ನಿರಂತರ ಪ್ರಯತ್ನ ಮಾಡಿಬಿಟ್ಟು ದೆಹಲಿಯ ಮಟ್ಟಕ್ಕೆ ಒಬ್ಬ ಕೇಂದ್ರ ಸಚಿವರುಗಳನ್ನು ಭೇಟಿ ಮಾಡಬೇಕಾದ್ರೆ ಯಾವ ರೀತಿ ನಿಯೋಗ ಹೋಗಬೇಕು, ಯಾವ ರೀತಿ ದಾಖಲೆಗಳನ್ನು ಸಂಗ್ರಹಣ ಮಾಡಬೇಕು, ಯಾವ ರೀತಿ ಲೆಟರ್ ಕರೆಸ್ಪಾಂಡೆನ್ಸ್ ಮಾಡಬೇಕು ಅನ್ನೋದು ಪರಿಜ್ಞಾನ ಇಲ್ವಾ? ನಮಗೆ ಗೊತ್ತಿಲ್ವಾ?
ಕಳೆದ ಬಾರಿ ಸ್ವಾಮೀಜಿಯವರು, ರುದ್ರಣ್ಣವರು, ವಿರೂಪಾಕ್ಷಪ್ಪ ಅವರು, ಬಂಡೆಪ್ಪ ಅವರು ಇವರೆಲ್ಲರೂ ದೆಹಲಿಗೆ ಹೋದಾಗ ಆಗಲೂ ಸಹ ಫೋಟೋಗಳನ್ನು ನಾವು ಹೊರಗಡೆ ಬಿಟ್ಟಿರಲಿಲ್ಲ. ರಾಜಶೇಖರ್ ಇಟ್ನಾಳ್ ಅವರು ನಮ್ಮ ಮನೆಗೆ ಗುರುಗಳು ಬಂದಿದ್ದರು, ST ವಿಚಾರದಲ್ಲಿ ಮಾತಾಡಿದ್ರು ಅಂತ ಅವರು ಶೇರ್ ಮಾಡಿದಾಗ, ಹಾಸನದ MP ಶ್ರೇಯಸ್ ಪಾಟೀಲ್ ಶೇರ್ ಮಾಡಿದಾಗ ಅನಿವಾರ್ಯವಾಗಿ ನಾವು ಶೇರ್ ಮಾಡಬೇಕಾಯಿತು. ಅರ್ಥ ಮಾಡ್ಕೊಳ್ಳಿ, ಯಾರೋ ಒಬ್ಬರ ಲಾಭಕ್ಕೋಸ್ಕರವಾಗಿ, ಹೆಸರು ಬರ್ಕೊಳ್ಳೋದಕ್ಕೋಸ್ಕರವಾಗಿ ಇಡೀ ಸಮುದಾಯಕ್ಕೆ ಜೀವವಾಗಿರುವಂಥ, ಭವಿಷ್ಯ ಆಗಿರುವಂತಹ ST ಮೀಸಲಾತಿಯನ್ನು ಯಾಕೆ ದಾರಿ ತಪ್ಪಿಸುವಂಥ ಕೆಲಸ ಮಾಡ್ತೀರಿ? 5 ಜಿಲ್ಲೆಯಲ್ಲಿ ST ಮೀಸಲಾತಿ ಎಲ್ಲಿದೆ ತೋರಿಸ್ಬಿಟ್ರೆ ನನಗೆ. 5 ಜಿಲ್ಲೆಯಲ್ಲಿ ST ಮೀಸಲಾತಿ ಇದೆ ಅಂತೆ ಕರ್ನಾಟಕದಲ್ಲಿ. 5 ಜಿಲ್ಲೆಯಲ್ಲಿ ST ಮೀಸಲಾತಿ ಇದೆ ಅಂತ ಎಲ್ಲಿದೆ? ಇಂಡಿಯಾ ಗೇಟ್ ಮುಂದೆ ನಿಂತ್ಕೊಂಡು ಒಬ್ಬರು ಮಾತಾಡ್ತಾರೆ. ಏನು ಮಾತಾಡಬೇಕು, ಏನು ಮಾತಾಡ್ತಾರೆ ಅನ್ನೋದೇ ಗೊತ್ತಿಲ್ಲ. ನಾವು ಕರ್ನಾಟಕದಿಂದ ಯಾರಾದರೂ ST ಹೋರಾಟಗಾರರಲ್ಲ, ಯಾರೇ ಹೋದರೂ ಸಹ ಕರ್ನಾಟಕದ MP ಅವ್ರ ಹತ್ರ ಹೋಗಿ ನಾವು ಕರ್ನಾಟಕದಿಂದ ಬಂದಿದ್ದೀವಿ ಅಂತಂದರೆ ಕರೀತಾರೆ, ಚಾ ಕೊಡ್ತಾರೆ, ಮನವಿ ಈಸ್ಕೊಳ್ತಾರೆ, ಹೋಗಿ ಅಂತಾರೆ. ಇದು ಎಲ್ಲರೂ ಸಹ, ನಾವು ಸಹ 100 ಮನವಿಗಳನ್ನು ಕೊಟ್ಟಿದ್ದೀವಿ, ಕರ್ನಾಟಕ ರಾಜ್ಯದಲ್ಲೂ ಕೊಟ್ಟಿದ್ದೀವಿ. ಮೊನ್ನೆನೂ ಸಹ ನಮ್ಮ ಮುಖ್ಯಮಂತ್ರಿಗಳಿಗೆ ಬಡ್ಜೆಟ್ ಪೂರ್ವವಾಗಿ ನಮ್ಮ ಕುರುಬ ಸಮುದಾಯಕ್ಕೆ ಕುರುಬರ ಅಭಿವೃದ್ಧಿ ನಿಗಮ ಬೇಕು, ಕುರಿಗಾರರ ಸಂರಕ್ಷಣಾ ಕಾಯ್ದೆಗೆ 500 ಕೋಟಿ ರೂಪಾಯಿ ಇಡಬೇಕು, ಅಹಲ್ಯಾಬಾಯಿ ಹೋಳ್ಕರ್ ಮೂರ್ತಿ ಸ್ಥಾಪನೆ ಆಗಬೇಕು, ಸಂಗೊಳ್ಳಿ ರಾಯಣ್ಣನವರ ಜಯಂತ್ಯೋತ್ಸವವನ್ನು ಮತ್ತು ಭಾವಚಿತ್ರದ ಆದೇಶ ಆಗಬೇಕು. ಈ ರೀತಿಯಾದಂಥ ಹಲವಾರು ಬೇಡಿಕೆಗಳನ್ನು ಪ್ರತಿ ವರ್ಷವೂ ನಾವು ಕೊಡ್ತಾ ಇದ್ದೀವಿ. ನಾವು ನಿರಂತರವಾಗಿ ಕೊಡ್ತಾನೇ ಇದ್ದೀವಿ. ಇದು ಪತ್ರ ವ್ಯವಹಾರ ಆಗ್ತಾ ಇದೆ. ಆದರೆ ಕುರುಬ ಸಮುದಾಯಕ್ಕೆ ST ಮೀಸಲಾತಿ ಇದೆಯಲ್ಲ, ಪ್ರಕ್ರಿಯೆಗಳು ಇನ್ನೂ ಭಾಳಷ್ಟು ಇದ್ದಾವೆ, ಕ್ರಮಿಸುವ ದೂರ ಬಹಳಷ್ಟು ಇದೆ. ಇವತ್ತು ನಮ್ಮ ಸಮುದಾಯದಲ್ಲಿ ಒಬ್ಬರು ರಾಜಕೀಯ ನಾಯಕರು ನಿಮ್ಮ ಜೊತೆಲಿದ್ದೀವಿ ಅಂತ ಹೇಳುವಂಥವ್ರು ಯಾರೂ ಶಕ್ತಿವಂತರಲ್ಲ. ಸಮುದಾಯದಲ್ಲಿ ಯಾವುದೇ ರಾಜಕೀಯ ನಾಯಕರು ಇಲ್ಲ. ಇಂತಹ ಸಮುದಾಯವನ್ನು ಮುನ್ನಡೆಸುವಂತಹ ಏಕೈಕ ಶಕ್ತಿ ಕೇಂದ್ರ ಕನಕ ಗುರುಪೀಠ. ಅದು ಜಗದ್ಗುರುಗಳು ಇವತ್ತು ನಮಗೆ ದೇವರ ಸ್ಥಾನದಲ್ಲಿ ಕೂತಿದ್ದಾರೆ. ಅವರನ್ನು ಬಿಟ್ಟರೆ ನಾವು ಇನ್ಯಾವ ವಿಚಾರದಲ್ಲೂ, ಯಾವ ದಾರಿನಲ್ಲೂ, ಯಾವ ಮಾರ್ಗದಲ್ಲೂ ಸಹ ನಾವು ST ಮೀಸಲಾತಿಯನ್ನು ಆ ಗುರಿ ಮುಟ್ಟೋದಕ್ಕೆ ಸಾಧ್ಯವೇ ಇಲ್ಲ. ಪರ್ಸೆಂಟೇಜ್ ವಿಚಾರ ಆಗಿರ್ಬೋದು, ಪ್ರಕ್ರಿಯೆಗಳ ವಿಚಾರ ಆಗಿರ್ಬೋದು, ರಾಜಕೀಯ ವಿಚಾರ ಆಗಿರ್ಬೋದು, ಎಲ್ಲ ವಿಚಾರದಲ್ಲೂ ಸಹ ಜಗದ್ಗುರುಗಳು ಒಬ್ಬರೇ ಫೈನಲ್ ಆಗಿರುವಂಥದ್ದು. ನಾವು ಹೋಗ್ಬಿಟ್ಟು ಮನವಿ ಕೊಟ್ಬಿಟ್ವಿ, ಹಿಂಗೆ ನಡೀತಾ ಇದೆ. 5 ಜಿಲ್ಲೆಯಲ್ಲಿ ST ಮೀಸಲಾತಿ ಕುರುಬರಿಗೆ ಎಲ್ಲಿದೆ? ST ಪಟ್ಟಿನಲ್ಲಿ ಎಷ್ಟು ಜಾತಿಗಳಿದ್ದಾವೆ, ಎಲ್ಲೆಲ್ಲಿ ST ಇದೆ ಕುರುಬರಿಗೆ, ಏನೇನಿದೆ, ಎಲ್ಲ ವಿಚಾರಗಳನ್ನು ನಿಮ್ಮ ಕನಕ TVನಲ್ಲಿ ಹಿಂದೆ ಹಾಕಿದ ವಿಡಿಯೋಗಳು ಇರ್ತವೆ. ಎಲ್ಲವನ್ನು ತೆಗೆದು ನೋಡಿ, ನನ್ನ ಆರ್ಟಿಕಲ್ಸ್ ಇರ್ತವೆ, ಎಲ್ಲವನ್ನು ತೆಗೆದು ನೋಡಿ, ಇಂಚಿಂಚು ವಿಚಾರಗಳನ್ನು ನಿಮಗೆ ತಿಳಿಸುವಂಥ ಕೆಲಸ ಮಾಡಿದ್ದೀವಿ. ದಯಮಾಡಿ ಯಾರೇ ಹೋರಾಟಗಾರರು, ನೀವು ಬೇರೆ ಎಲ್ಲ ಹೋರಾಟ ಮಾಡಿ, ನೀವು ಯಾರೇ ಮಾಡಿ, ಕರ್ನಾಟಕದ ಬೀದರ್ನಿಂದ ಚಾಮರಾಜನಗರದವರೆಗೂ ಏನೇನೋ ಮಾಡ್ತಾ ಇದ್ದಾರೆ. ವಾಟ್ಸಪ್ಪಲ್ಲಿ ನಾವು ನೋಡ್ತಾ ಇರ್ತೀವಿ. ಕೋಟಿ ಲಿಂಗ ಸ್ಥಾಪನೆ ಮಾಡ್ತಾರಂತೆ. ಕೋಟಿ ಲಿಂಗ, ಒಂದು ಲಿಂಗಕ್ಕೆ 5,000 10,000 ಆದರೆ ಕೋಟಿ ಲಿಂಗಕ್ಕೆ 5,000 ಕೋಟಿ ರೂಪಾಯಿಗಿಂತ ಹೆಚ್ಚು ಬೇಕು. ಹೌದಾ? ಕೋಟಿ ಲಿಂಗ ಸ್ಥಾಪನೆ ಮಾಡಿ ಸಂತೋಷ. ಅಹಿಂದ ಹೋರಾಟ ಮಾಡ್ತಾರಂತೆ, ಮಾಡಿ ಸಂತೋಷ. ಸಿದ್ದರಾಮಯ್ಯನವರ ಹೆಸರಿನಲ್ಲಿ ಶಾಲೆಗಳನ್ನು ಪ್ರಾರಂಭ ಮಾಡ್ತೀವಿ ಅಂದರು, ಮಾಡಿ ಸಂತೋಷ. ದ್ರಾವಿಡ ಹೋರಾಟ ಮಾಡ್ತೀವಿ, ಮಾಡಿ ಸಂತೋಷ. ಪಂಚಮಸಾಲಿಯವರಿಗೆ ST2A ಕೊಡಿಸ್ತೀವಿ ಅಂದ್ರೆ ಸಂತೋಷ. ಎಲ್ಲವನ್ನೂ ಹೇಳ್ತಾ ಇದ್ದೀರಲ್ಲ, ಎಲ್ಲ ಹೋರಾಟಗಾರರಿಗೆ ಒಂದೊಂದು ಇನೋವಾ ಕಾರ್ ಕೊಡಿಸ್ತೀವಿ, ಸಂತೋಷ. ಎಲ್ಲ ಹೋರಾಟಗಾರರಿಗೆ ಎಲ್ಲ ಜಿಲ್ಲೆಗಳಿಗೆ 2-2 ಕೋಟಿ ರೂಪಾಯಿ ಅನುದಾನ ಕೊಡಿಸ್ತೀವಿ, ಸಂತೋಷ. ಎಲ್ಲ ಮಾಡಿ ಸಂತೋಷ. ಆದರೆ ST ಮೀಸಲಾತಿಯ ವಿಚಾರಕ್ಕೆ ದಯಮಾಡಿ ಬರಲಿಕ್ಕೆ ಹೋಗಬೇಡಿ. 3 ಬಾರಿ ಕಳ್ಕೊಂಡಿದ್ದೀವಿ. 4ನೇ ಬಾರಿಗೆ ಒಬ್ಬರು ಜಗದ್ಗುರುಗಳು ನಿಂತು ಹೋರಾಟ ಮಾಡ್ತಾ ಇದ್ದಾರೆ ಅಂತಂದಾಗ ಅವರ ಹಿಂದೆ ನಾವು ಹೆಜ್ಜೆ ಹಾಕಬೇಕೇ ಹೊರತು, ಅವ್ರ ಜೊತೆ ನಾವು ಇದ್ದೀವಿ ಅಂತ ಇರಬೇಕು ಹೊರತು, ಅವರ ಅಣತೆಯ ಮೇಲೆ ಹೋಗ್ಬೇಕೇ ಹೊರತು ಅವರನ್ನು ಬೈಪಾಸ್ ಮಾಡ್ಕೊಂಡು ನಾವು ಮಾಡ್ತೀವಿ ಅಂತ ಹೋದರೆ ಜನ ಏನು ತಿಳ್ಕೊತಾರೆ ಗೊತ್ತಾ? ಈ ಸಮುದಾಯದ ಒಗ್ಗಟ್ಟಿನ ಬಗ್ಗೆ ಪ್ರಶ್ನೆ ಮಾಡ್ತಾರೆ. ನಾವು ಪದೇ ಹೇಳ್ತಾ ಇರುವಂಥದ್ದು, ಈಗ ರಾಜ್ಯದಲ್ಲಿ ಹೋರಾಟದ ಅವಶ್ಯಕತೆ ಇಲ್ಲ. ನೀವು ಏನೇ ಮನವಿ ಕೊಟ್ಟು ಏನೇ ಮಾಡಿದ್ರು ಇಸ್ಕೊಳ್ತಾರೆ, ಅಲ್ಲಿಡ್ತಾರೆ. ಬಿಟ್ಟರೆ ಅದ್ರ ಯಾವುದೇ ಪ್ರಯೋಜನ ಇಲ್ಲ. ಕೇಂದ್ರದಲ್ಲಿ ಆಗ್ತಾ ಇರುವಂಥದ್ದು ಡಾಕ್ಯುಮೆಂಟ್ ವಿಚಾರ. ಒಂದು ವೇಳೆ ದೆಹಲಿ ಚಲೋನೋ, ಮತ್ತೊಂದು ಹೋರಾಟನೋ, ಮತ್ತೊಂದು ಸಮಾವೇಶನ ಮಾಡಬೇಕಾದ್ರೆ ಶ್ರೀಮಠದಿಂದ ಅಧಿಕೃತವಾಗಿ ಎಲ್ಲ ವಿಚಾರಗಳನ್ನು ಹೇಳ್ತೇವೆ. ಒಂದು ಯಾವ ಟ್ರೈನು ಹೋಗಬೇಕಾದಂಥ ಅನಿವಾರ್ಯತೆ ಬಂದಾಗ ನಾವೆಲ್ಲ ಕೊಟೇಶನ್ಗಳನ್ನು ತಗೊಂಡಿದ್ದೇವೆ. ಎಲ್ಲಿಂದ ಟ್ರೈನ್ ಹೊರಡಿಸ್ಬೇಕು, ಯಾರ್ಯಾರನ್ನ ಹೊರಡಿಸ್ಬೇಕು, ಎಲ್ಲೆಲ್ಲಿ ಮಾಡಬೇಕು, ಎಲ್ಲ ವಿಚಾರಗಳು ಸಹ ಮಠದಲ್ಲಿ ಜಗದ್ಗುರುಗಳು ಚರ್ಚೆ ಮಾಡಿ ಅವರು ಒಂದು ಪ್ಲ್ಯಾನ್ ಮಾಡಿಕೊಂಡು ಇಟ್ಕೊಂಡಿದ್ರೆ, ಅನಿವಾರ್ಯತೆ ಇದ್ದಾಗ ಮಾತ್ರ ಹೇಳ್ತೇವೆ. ಅನಿವಾರ್ಯತೆ ಇಲ್ಲ ಅನಿಸುತ್ತೆ
ದಯಮಾಡಿ ಅರ್ಥ ಮಾಡ್ಕೊತೀರಾ ಅಂತ ತಿಳ್ಕೊಂಡಿದ್ದೀವಿ. ಈ ಸಮುದಾಯಕ್ಕೆ ಈ ಬಾರಿ ನೀವು ಎಸ್ ಟಿ ಮೀಸಲಾತಿಯನ್ನು ಕಳ್ಕೊಂಡ್ರೆ ನೀವು ಶತಮಾನಗಳು ಕಳೆದ್ರು ನಿಮ್ಗೆ ಎಸ್ ಟಿ ಮೀಸಲಾತಿ ಸಿಗಲ್ಲ. ಕಾಯ್ತಾ ಇದ್ದಾರೆ ಕುರುಬರಿಗೆ ಎಸ್ ಟಿ ಮೀಸಲಾತಿ ತಪ್ಪಿಸ್ಬೇಕು ಅಂತ ಕಾಯ್ತಾ ಇದ್ದಾರೆ, ಸಿಗಬಾರ್ದು ಅಂತ ಕಾಯ್ತಾ ಇದ್ದಾರೆ. ಅರ್ಥ ಮಾಡ್ಕೊಳ್ತೀರಾ ಅಂತ ತಿಳ್ಕೊಳ್ತೀರಿ. ಸುಮ್ಮನೆ ಮಾಹಿತಿಗಳಿಲ್ಲದೆ 5 ಜಿಲ್ಲೆಯಲ್ಲಿ ಕುರುಬರು ಎಸ್ ಟಿನಲ್ಲಿದ್ದಾರೆ, ಮತ್ತೊಂದು ಕಡೆ ಇದ್ದಾರೆ, 1950 ಈ ವಿಚಾರಗಳನ್ನು ಹೇಳ್ಕೊಂಡು ದಾರಿ ತಪ್ಪಿಸುವಂಥ ಕೆಲಸ ಮಾಡಬೇಡಿ. ದಯಮಾಡಿ ಅನಿವಾರ್ಯವಾಗಿ ಕನಕ ಟಿವಿನಲ್ಲಿ ಮಾತಾಡಲೇಬೇಕಾದಂಥ ವಿಚಾರ ಮಾತನಾಡ್ತಾ ಇದ್ದೀನಿ ಬಂಧುಗಳೇ. ಕನಕ ಟಿವಿ ಸೃಷ್ಟಿ ಮಾಡಲ್ಲ, ಕಲ್ಪನೆ ಮಾಡಲ್ಲ, ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ. ಕನಕ ಟಿವಿಯ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.